So hello guys, welcome back to my another vlog. ಸೊ ಈ ವಿಡಿಯೋ ಆಲ್ ಅಬೌಟ್ ನನ್ನ ಹೊನ್ನಾವರ ಟ್ರಿಪ್ಪಿಂದು. ಲಾಸ್ಟ್ ಟೈಮ್ ನಾನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆ ಟ್ರಿಪ್ಪಿಂದು. ಈ ಹಿಂದಿನ ಕ್ಲಿಪ್ಪಲ್ಲಿ ನಮ್ಮ ಅತ್ತೆ ಪೇಟೆ ಹೋಗ್ಲಿಕ್ಕೆ ರೆಡಿ ಆಗಿದ್ರು ಮೋಸ್ಟ್ಲಿ. ಸೊ ನಾವು ಅಷ್ಟು ಜನ ಸೇರಿಕೊಂಡು ಕಾಂಡ್ಲಾ ನಡಿಗೆ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಕಾಂಡ್ಲಾ ನಡಿಗೆ ಹೋಗೋ ದಾರಿಲಿದ್ದು ವಿಡಿಯೋ ನಮ್ಮದು ಅಂದ್ರೆ ನಾನು ಮಾಡಿರೋ ವಿಡಿಯೋ, ನಾನು ಮಾಡಿರೋದು. ಸೊ ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ಫಸ್ಟ್ ನಮಗೆ ಕಂಡಿದ್ದು ಜೋಕಾಲಿಗಳು. ಸೊ ನಾವು ಜೋಕಾಲಿ ಆಡಿದ್ವಿ, ನಾನು ಎಲ್ಲ ಸಪ್ರೇಟ್ ಆಡಿದ್ವಿ. ನಂತರ ಇವ್ರುಗಳದ್ದು ವಿಡಿಯೋ ನಾನು ಮಾಡಿದೆ. ನಾನು ಮಾಡಿರೋದು ವಿಡಿಯೋ ನಾನು ಮಾಡಿಕೊಡೋದಿಲ್ಲ, ಅಫ್ಕೋರ್ಸ್ ಮೈ ಪ್ರೈವಸಿ ಮ್ಯಾಟರ್ಸ್. ಬಾಕಿಯವ್ರ ಪ್ರೈವಸಿ ಹಾಳಬಿತ್ತು ಫ್ರೆಂಡ್ಸ್, ನನ್ನ ಪ್ರೈವಸಿ ಮಾತ್ರ ಪ್ರೈವಸಿ. ಸ್ವಾರ್ಥಿ ಅಲ್ಲ, ಓಕೆ, ಸ್ವಾರ್ಥಿ ಜೀವನ, ಸ್ವಾರ್ಥಿ ಬದುಕು, ಸ್ವಲ್ಪನಾದ್ರು ಸ್ವಾರ್ಥಿ ಆಗಲೇಬೇಕು. ಇಂಥ ಚಿಕ್ಕ ಪುಟ್ಟ ವಿಷಯದಲ್ಲಿ ಸ್ವಾರ್ಥಿ ಆಗದೆ ಇದ್ರೆ ಮತ್ತೇನು, ಯಾವುದಕ್ಕಾಗ್ತೀವಿ. ಸೊ ಇಲ್ಲಿ ನಾವು ಕಾಂಡ್ಲಾ ನಡಿಗೆ ಸ್ಟಾರ್ಟಿಂಗ್ಸಲ್ಲಿ ಇಲ್ಲಿ ಆ್ಯಕ್ಚುಲಿ ಹೋಗಿ ಬಂದು ಈ ಗೇಮನ್ನು ಆಡೋಣ ಅಂತ ಅಂದ್ಕೊಂಡ್ವಿ ನಾವು. ಆದರೆ ಇದು ಕ್ಲೋಸ್ ಆಗಿಬಿಡುತ್ತೆ 5:30 ಅಂತ ಹೇಳಿ. ಫಸ್ಟ್ ಈ ಗೇಮನ್ನು, ಇದು ಲಾಸ್ಟ್ ಆ್ಯಕ್ಚುಲಿ ನಾವು ಆಡಿದವರು ಲಾಸ್ಟು. ನಾವು ಅಷ್ಟು ಜನರಿಗೆ ಆಡಬೇಕು ಅಂತಿತ್ತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಇಂತಿಷ್ಟೇ ಜನ ಈಗ ಲಾಸ್ಟ್ ಅಲ್ಲ, ಲಾಸ್ಟ್ ಇಬ್ಬರಿಗೆ ಅಂತ ಹೇಳಿದ್ರು ಅವರು. ಮತ್ತೆ ನಿಲ್ಲಿಸಿದ್ರೆ ಅರ್ಧ ಗಂಟೆ ಬೇಕದಕ್ಕೆ. ಸೊ ಅದು ಟೈಮ್ ಆಗುತ್ತೆ ಅಂತ ಹೇಳಿ ನನ್ನ ತಮ್ಮ ಮತ್ತು ನನ್ನ ಅಕ್ಕ ಆಡಿದರು. ಇಬ್ಬರದು ಎಕ್ಸ್ಪೀರಿಯೆನ್ಸ್, ಅವ್ರೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ. ಬಟ್ ನಾವೊಬ್ರನ್ನ ನೋಡ್ತಾ ಇದ್ದವ್ರು ತುಂಬ ನಕ್ಕಿ ಹಾಕಿದ್ದೀವಿ ಅವ್ರು ರಿಯಾಕ್ಟ್ ಮಾಡ್ತಿದ್ದಕ್ಕೆ. ಅವ್ರ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ಬೈತಾರೆ ನನಗೆ, ಏನು ವಿಡಿಯೋ ಮಾಡಿದ್ದೆ ಅಂತ ಹೇಳಿ. ಸೊ ನಾನು ಇದನ್ನು ಆ್ಯಕ್ಚುಲಿ ಆಡಿದ್ದೀನಿ, 2-3 ಸಲ ಆಡಿದ್ದೀನಿ ಈ ಥರ ಗೇಮನ್ನು. ನಮ್ಮ ಶಿರ್ಸಿಲೂ ಬಂದಿತ್ತು. ಆ್ಯಂಡ್ ನಾನು ಮುಂಬೈಗೆ ಹೋದಕ್ಕೂ ಅಲ್ಲಿ ಕೂಡ ಆಡಿದ್ದೆ ನಾನಿದು. ನನಗೂ ಆಡಬೇಕಂತಿತ್ತು, ಯಾಕಂದರೆ ಹೊನ್ನಾವರದಲ್ಲ, ಆಡಲೇಬೇಕು. ನಮ್ಮೂರಲ್ಲಿ ಆಟಗಳನ್ನು ಆಡೋ ಎಕ್ಸ್ಪೀರಿಯೆನ್ಸ್ ಇನ್ನೊಂದು ರೀತಿ ಮಜಾ ಇರುತ್ತೆ. ಸೊ ಆಡಬೇಕಂತಿತ್ತು, ಎಲ್ಲರಿಗೂ ಆಡಬೇಕಂತಿತ್ತು. ಬಟ್ ಅವ್ರು ಕ್ಲೋಸ್ ಆಗೋ ಟೈಮ್ ಆಗಿದ್ದಕ್ಕೆ ಇರಲಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಅವರಿಬ್ಬರೇ ಆಡಿದರು. ಇಬ್ಬರದು ಎಕ್ಸ್ಪೀರಿಯೆನ್ಸು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಎಷ್ಟು ಎಂಜಾಯ್ ಮಾಡಿದ್ರು ಇಲ್ಲ, ಅವರಿಬ್ಬರಿಗೆ ಆಡಿಸಿ ನಾವು ಆ್ಯಕ್ಚುಲಿ ಎಂಜಾಯ್ ಮಾಡಿದ್ವಿ, ನಾವು ನಿಂತ್ಕೊಂಡು ನೋಡ್ತಾ ಇದ್ದವರು. ತುಂಬಾ ಚೆನ್ನಾಗಿತ್ತಂತೆ ಆಟ. ಸ್ವಲ್ಪ ಒಂದು ಇವನು ಸ್ಕ್ಯಾರಿ ಹಾಂಟೆಡ್ ಹೌಸಿಂದೇನೋ ಒಂದು ಗೇಮ್ ತಗೊಂಡಿದ್ದ. ಅವಳು ಏನದು ಡಿಸ್ಕವರಿ ಲ್ಯಾಂಡಿಂದಂತೇನೋ ಗೇಮನ್ನು ತೊಗೊಂಡಿದ್ಲಂತೆ. ಸೊ ಇಬ್ಬರದು ಪ್ರೈಸಸ್ ವೈಸ್ ಅಷ್ಟು ಆಟದ್ದು 8 ಆಟ ಉಂಟಿಲ್ಲಿ. 8 ಆಟದ್ದು ಪ್ರೈಸಸ್ 4 ಆಟದ್ದು 200 ಉಂಟು. 2 ಆಟದ್ದು 150 ರೂಪಾಯಿ ಇದೆ. ಮತ್ತೊಂದು 3 ಆಟದ್ದು 100 ರೂಪಾಯಿ ಇದೆ. ನೋಡಿ, ನನಗೆ ಎಷ್ಟು ನೆನಪಿದೆ. ಈ ವಿಡಿಯೋ ಆ್ಯಕ್ಚುಲಿ ಎಡಿಟ್ ಮಾಡ್ತಾ ಇರೋದು ಈಗ ನಾನು. ಅಪ್ಲೋಡ್ ಕೂಡ ಈಗ ನಾಳೆ ನಾಡ್ದಂಗೆ ಅಪ್ಲೋಡ್ ಆಗ್ಬೋದು. ಬಟ್ ಈ ವಿಡಿಯೋ ಮಾಡಿರೋದು ಆ್ಯಕ್ಚುಲಿ ಏಪ್ರಿಲ್ ತಿಂಗಳು, ಹಾಗೆ ಎಷ್ಟು ಸೆಕೆ ಟೈಮಲ್ಲಿ ಮಾಡಿದ್ದೀನಿ ನಾನು ಅದು ವಿಡಿಯೋ. ಈಗ ಹಾಕ್ತಾಯಿದ್ದೀನಿ. ಅಷ್ಟು ನೆನಪಿದೆ ನನಗೆ. ನೆನಪಿನ ಶಕ್ತಿ ತುಂಬ ಜಾಸ್ತಿ ನನಗೆ, ಯಾಕಂದರೆ ನಾನು ಹಸಿ ಬಾದಾಮು, ಹಸಿ ಕಾಜು ಯಾವುದನ್ನು ತಿಂದಿಲ್ಲ. ಅದಕ್ಕೆ ಮತ್ತೆ ಸಿಲ್ಲಿಯಾಗಿ ಮಾತಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ವಿಡಿಯೋ ಅಂದರೆ ಸಿಲ್ಲಿಯಾಗಿ ನಾನು ಮಾತಾಡೋ ಕಂಟೆಂಟ್ ಇರಲೇಬೇಕಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ. ಇನ್ನೂ ವಿಡಿಯೋ ಮುಗೀತು. ಮುಗಿದ ಮೇಲೆ ನನ್ನ ಅಕ್ಕ ನಿಂತಿದ್ದಾಳೆ ಎಕ್ಸ್ಪೀರಿಯೆನ್ಸಿಗೆ. ಅವಳಿಗೆ ಆಗಲೇ ಇಲ್ಲ, ತುಂಬ ಹೊತ್ತು ಟ್ರೈ ಮಾಡಿದ್ಲು ಅವಳು. ಆದರೂ ಎಂಡ್ ಮಾಡಿದ್ಲು ಗೇಮು. ಅವಳು ಮಾಡ್ಬೇಕಾರಂತೂ ನಮ್ಗೆ ಇಷ್ಟು ನಗು ಬರ್ತಾಯಿತ್ತು. ಸೊ ಅವಳನ್ನು ಹಿಡಿಲಿಕ್ಕೆ ಹಿಂದ್ಗಡೆ ಅಣ್ಣ ನಿಂತಿದ್ದ. ಅವ್ನ ನಗು ನೋಡೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಎಷ್ಟು ಹಿಲೇರಿಯಸ್ ಆಗಿತ್ತು ಅಂತ ಹೇಳಿ. ಆ್ಯಕ್ಚುಲಿ ನಾವು ಮಾತಾಡಿರೋದು ಉಂಟು ಇಲ್ಲಿ, ಆದರೆ ನಾವು ಮಾತಾಡಿರೋದು ವಿಡಿಯೋದಲ್ಲಿ ಹಾಕೋದು ಸರಿಯಲ್ಲ ಅಲ್ಲ. ಸಮ್ಟೈಮ್ಸ್ ಅದರ್ ಪ್ರೈವಸಿ ಆಲ್ಸೋ ಮ್ಯಾಟರ್ಸ್ ಅಂತ ಹೇಳಿ ಹಾಕಲಿಲ್ಲ. ಅವರೆಲ್ಲರೂ ಮಾತಾಡಿದ್ದಾರೆ ಅದರಲ್ಲಿ. ಅಣ್ಣ, ತಮ್ಮ, ನಾನು ಎಲ್ಲರೂ ನಮ್ಮ ಒಳಗೆ ಜೋಕ್ ಮಾಡ್ಕೊಂಡಿದ್ದೀವಿ. ಅದು ಹಾಕೋದು ಸರಿಯಲ್ಲ ಅನಿಸ್ತು. ಅದು ಮತ್ತು ಅವ್ರುಗಳ ಪರ್ಮಿಷನ್ ಇಲ್ಲದೆ. ಸೊ ಅವ್ರು ನಗೋದಷ್ಟೇ ನೋಡೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅವ್ರು ಆಡೋದು ನೋಡಿ ಪಕ್ಕದಲ್ಲಿ ಇದ್ದವರೆಲ್ಲ ನಗ್ತಾಯಿದ್ರು. ಆ ಥರ ನನ್ನ ಅಕ್ಕ ಅಂತೂ ಇಷ್ಟು ಎಂಟರ್ಟೈನ್ ಮಾಡ್ತಾಯಿದ್ಲು ಅದನ್ನು ಹಾಕ್ಕೊಂಡು. ಅವಳಿಗೆ ಗೊತ್ತಿಲ್ಲದೆ ಅವಳು ನನ್ನ ವೀಡಿಯೋಗೋಸ್ಕರ ಎಂಟರ್ಟೈನರ್ ಆದಳು. ಸೊ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗೇ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಸೊ ಪಕ್ಕದಲ್ಲೂ ಕೂಡ ಒಂದು ಆಂಟಿ ಲಾಸ್ಟ್ ಆಡ್ತಾಯಿದ್ರು ಕಾಣುತ್ತೆ. ಅವರು ಕೂಡ ಲಾಸ್ಟು. ನಮ್ಮಲ್ಲಿ ನನ್ನ ತಂಗಿ, ನನಗೆ ಮತ್ತು ನನ್ನ ಅಣ್ಣನಿಗೆ ಕೂಡ ಆಡೋದಿತ್ತು. ಬಟ್ ನಮ್ಗೆ ಆಡ್ಲಿಕ್ಕೆ ಆಗಲಿಲ್ಲ, ಕ್ಲೋಸ್ ಆಗೋ ಟೈಮ್ ಆಗಿದ್ದಕ್ಕೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಕಾಂಡ್ಲಾ ನಡಿಗೆ. ಆ್ಯಕ್ಚುಲಿ ಅವಳು ಕೈಯಲ್ಲಿ ಹಿಡ್ದಿರೋದ್ರಿಂದ ಮೂಮೆಂಟ್ ಮಾಡಬೇಕು. ಬಟ್ ಅವಳಿಗೆ ಅದು ಎಷ್ಟು ಹೆದರಿಕೆ ಆಗಿತ್ತು ಅಂದರೆ, ಇದು ಡಿಸ್ನಿ ಲ್ಯಾಂಡ್ ತೊಗೊಂಡಿದ್ಲು ಮೋಸ್ಟ್ಲಿ. ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ಅದನ್ನು ಅವಳು ಮೂವ್ ಮಾಡ್ತಿರ್ಲಿಲ್ಲ, ಹಿಡ್ಕೊಂಡಿದ್ಲು. ಈವನ್ ನನ್ನ ತಮ್ಮ ಕೂಡ ಅದನ್ನು ಮೂವ್ ಮಾಡ್ತಿರ್ಲಿಲ್ಲ, ಹಿಡ್ಕೊಂಡೇ ಇದ್ದ. ಬಟ್ ಆ್ಯಕ್ಚುಲಿ ಅದನ್ನು ಮೂವ್ ಮಾಡಬೇಕು. ಹೇಗಾದರೂ ಒಂದು ರೀತಿ ತಿರುಗಿಸ್ತಾ ಇರೋದು, ಅದೇ ಪಕ್ಕದಲ್ಲಿರೋ ಹುಡುಗ ಮಾಡ್ತಾ ಇದ್ದಾನೆ, ನೀವು ನೋಡ್ತಿರೋ ಹಾಗೆ ಅದನ್ನು ಮಾಡಬೇಕು. ಇವಳು ಹಿಡಿದ್ರೆ ಅವಳಿಗೆ ಹೆದರಿಕೆ ಆಗ್ತಾ ಉಂಟು. ಅದಕ್ಕೆ ಅವಳು ಅಣ್ಣನಿಗೆ ಸಹ ಹಿಡಿಲಿಕ್ಕೆ ಕೊಡ್ತಾ ಇಲ್ಲ. ಸೊ ಇದೇ ರೀತಿ ನಾವು ಫನ್ ಮಾಡ್ತಾ ತುಂಬ ಚೆನ್ನಾಗಿ ವಿಡಿಯೋನ ಕಂಟಿನ್ಯೂ ಮಾಡಿದ್ವಿ.
ನನಗೆ ನೋಡ್ತಾ ಇದ್ದಷ್ಟು ನಗುನೇ ಬರ್ತಾ ಉಂಟು. ನನಗೆ ಆ್ಯಕ್ಚುಲಿ ಯಾಕೆ ಇಷ್ಟು ನಗು ಬರ್ತಾ ಇದೆ ಅಂದರೆ, ಒರಿಜಿನಲ್ ಮಾತಾಡಿರೋ ವಿಡಿಯೋ ಇದೆಯಲ್ಲ ನನ್ನ ಹತ್ರ, ಅದನ್ನು ನೋಡಿ ನನಗೆ ಆ್ಯಕ್ಚುಲಿ ನಗು ಬರ್ತಾ ಉಂಟು, ಇದಕ್ಕಲ್ಲ. ತುಂಬಾ ಚೆನ್ನಾಗಿತ್ತು ನಮ್ಮದು ಟ್ರಿಪ್ಗಳು. ಹೊನ್ನಾವರದಿಂದ ಅಂಕೋಲ, ಅಂಕೋಲದಿಂದ ಧರ್ಮಸ್ಥಳ, ಧರ್ಮಸ್ಥಳದಿಂದ ಕುಕ್ಕೆ, ಈ ಟ್ರಿಪ್ಗಳು ನಮ್ಮದು. ಅದ್ರದ್ದು ವೀಡಿಯೋಸ್ ನಾನು ತುಂಬ ಒಂದೆರಡು ಹಾಕಿದ್ದೀನಿ, ಮೋಸ್ಟ್ಲಿ ನಾನು ಆದಷ್ಟು ಹಾಕಿದ್ದೀನಿ. ತುಂಬ ಸೆಕೆ ಟೈಮಿಗೆ ಹೋಗಿದ್ದೆ ಅಲ್ಲ, ನಾನು ವೀಡಿಯೋಸ್ ಕಮ್ಮಿ ಮಾಡಿದ್ದೆ. ಇದು ಸಂಜೆ ಟೈಮ್ ಹೋಗಿದ್ದಕ್ಕೆ ಅಷ್ಟು ಸೆಕೆ ಇರಲಿಲ್ಲ. ಈ ವಿಡಿಯೋ ಮಾಡೋ ಟೈಮಿಗೆ ನಾವು ಟ್ರಿಪ್ ಮುಗಿಸಿ ಬಂದಿದ್ವಿ. ನಾವು ಒಂದು ವಾರ ಉಳಿದಿದ್ವಿ ಅಲ್ಲಿ. ಆ ಟ್ರಿಪ್ ಮುಗಿಸಿ ಕೂಡ ಒಂದು ವಾರ ಉಳಿದಿದ್ವಿ ಆಗಿಂದಿದ್ದು. ಅದರದ್ದು ಈ ಪಾರ್ಟಿಂದ ಇನ್ನೊಂದು ವಿಡಿಯೋ ಕೂಡ ಇದೆ, ಆ್ಯಕ್ಚುಲಿ ಬರೋದುಂಟು. ಸೊ ಅವಳದು ಆಟ ಮುಗೀತು, ಅವಳ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟಾಗಿದೆ ಅದು ಅಂತ. ಸೊ ಕಾಣ್ಲೆ ನಡಿಗೆ ಅಫ್ಕೋರ್ಸ್ ಅದರಲ್ಲಿ ಹೋಗಲೇಬೇಕು. ಮುಂಚೆ ಸ್ಟಾರ್ಟಿಂಗ್ಸಲ್ಲೆಲ್ಲ ತುಂಬಾ ಇತ್ತಂತೆ ಇಲ್ಲಿ, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಜನರ ಹಾವಳಿಯಿಂದ ಮೋಸ್ಟ್ಲಿ. ಈಗ ನಡ್ಕೊಂಡು ಹೋಗೋದಷ್ಟೇ. ಚೆನ್ನಾಗಿತ್ತು ಪ್ಲೇಸ್, ತುಂಬಾ ಚೆನ್ನಾಗಿದೆ. ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರ್ಲಾಗಿತ್ತು, ಬಟ್ ಹೋದ್ವಿ. ಅದರ ನಂತರ ನಾವು ಬ್ಯಾಕ್ ವಾಟರ್ಸ್ ಬೋಟ್ ರೈಡಿಗೆ ಹೋದ್ವಿ, ಎಲ್ಲರೂ ಹೋದ್ವಿ. ಇದು ಒನ್ ಆಫ್ ದ ಬೆಸ್ಟ್ ಬೋಟ್ ರೈಡ್ ನಮ್ಮೆಲ್ಲರ ಲೈಫಲ್ಲೂ. ನನ್ನ ಕೇಳಿದ್ರೆ ಅವ್ರುಗಳು ಹೋಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಾನಂತೂ ಹೋಗಿದ್ದು ಒನ್ ಆಫ್ ದ ಬೆಸ್ಟ್ ಬೋಟ್ ರೈಡು. ಅವ್ರು ಎಷ್ಟು ಚಂದ ಆ ಬೋಟನ್ನು ಕ್ರೇಜಿಯಾಗಿ ಮಾಡಿದ್ರು, ಹೇಳೋದಂತೂ ಅಂಥದ್ದಲ್ಲ ಅದು. ಸೊ ನನ್ನ ಅಕ್ಕ ಎಲ್ಲರೂ ನಾವು ಕುತ್ಕೊಂಡಿದ್ದೀವಿ. ಇವರಿಬ್ಬರನ್ನ ಮೇಲೆ ಕೂಡಿಸಿಟ್ಟಿದ್ರು ಬೋಟ್ ನಡೆಸೋ ಅಣ್ಣ. ಸೊ ಇದು ಇಷ್ಟು ಶಾಂತವಾಗಿದೆ. ಬಿರುಗಾಳಿ ಬರೋಕ್ಕೂ ಮುಂಚೆ ಇರುವ ಶಾಂತತೆ ಇದು. ಹೀಗೆ ಶುರುವಾಗುತ್ತೆ ಬಿರುಗಾಳಿ. ಶುರುವಾಗಿದ್ದ ಕೂಡಲೇ ಎಲ್ಲರೂ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತೀವಿ. ನಾವು ಕೂತವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಮೇಲ್ಗಡೆ ಬಾಯ್ಸ್ ಕೂತಿದ್ರಲ್ಲ, ಇವರಿಬ್ರದ್ದು ಮುಖದ ಎಕ್ಸ್ಪ್ರೆಷನ್ ನೋಡುವಂಥದ್ದಿದೆ. ನಾವು ಆ್ಯಕ್ಚುಲಿ ಸೀಟ್ ಮೇಲೆ ಕೂತಿದ್ದಕ್ಕೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಬಾಯ್ಸ್ ಎಕ್ಸ್ಪ್ರೆಷನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದೆ ಆಲ್ರೆಡಿ ಶುರುವಾಗಿದೆ. ಹೆದರಿಕೆಗೆ ಎಲ್ಲರದ್ದು ಮುಖ ಒಂಥರ ಸಣ್ಣ ಆಗೋಗಿದೆ. ಅವ್ರ ಎಕ್ಸ್ಪ್ರೆಷನ್ ನಾವು ಎಂಟರ್ಟೈನ್ ಆಗ್ತಾಯಿದ್ವಿ, ನಮಗೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸ್ಪೆಷಲಿ ನನಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಬಟ್ ಅವರಿಗೆ ಅದು ಏನು ಆ ಕಡೆ ಈ ಕಡೆ ಬೋಟು ಉಲ್ಟಾ ಪಲ್ಟಾ ಆಗ್ತಾಯಿತ್ತಲ್ಲ, ಅದನ್ನು ನೋಡಿ ನಮಗೆ ಎಂಟರ್ಟೈನ್ ಆಗ್ತಾಯಿತ್ತು ಅಷ್ಟೇ. ಸ್ಟಿಲ್ ನಾವು ಅವರಿಗೆ ಸೇಫಾಗಿ ಹಿಡ್ಕೊಂಡಿದ್ವಿ ನನ್ನ ಕೇಳಿದ್ರೆ. ಸೊ ಇದು ಬ್ಯಾಕ್ ವಾಟರ್ಸು, ಇದು ಕೂಡ ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ಇಲ್ಲಿ ಹೋಗದೆ ಇರೋದಿಲ್ಲ. ಹೊನ್ನಾವರ ಹೋದವರು ಅಲ್ಲಿ ಹೋಗೋ ಪ್ರೇಕ್ಷಣಿಕ ಸ್ಥಳಗಳಲ್ಲಿ ಇದು ಒಂದು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಬೋಟನ್ನು ಕ್ರೇಜಿಯಾಗಿ ಟರ್ನ್ ಮಾಡ್ತಾರೆ ಬೋಟ್ ನಡೆಸೋ ಅಣ್ಣ ಅಂತ ಹೇಳಿ. ಸೊ ಇದು ಕ್ರೇಜಿಯಾಗಿ ಟರ್ನ್ ಆಯಿತು. ಇದರಲ್ಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅಂದರೆ ನಾನು ಎಷ್ಟು ಗ್ರೇಟು ನೀವೇ ಲೆಕ್ಕ ಮಾಡಿ. ನಾನು ಕೂಡ ಮೊಬೈಲನ್ನು ಬಿಡದೆ ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಮಾಡ್ತಾ ಅವ್ರಗಳ ಜೊತೆ ಮೊಬೈಲನ್ನು ರೆಕಾರ್ಡ್ ಕೂಡ ಮಾಡ್ತಾ ಎಂಜಾಯ್ ಮಾಡಿದ್ದೀನಿ ಅನ್ನ. ಓಕೆ, ಸಾರಿ. ಸೊ ಇದು ಇಷ್ಟಕ್ಕೆ ಮುಗಿಲಿಲ್ಲ, ಮತ್ತು ತುಂಬ ಹೊತ್ತು ಮಾಡಿದ್ರು ಅವರು. ತುಂಬ ಒಂದು ಅರ್ಧ ಗಂಟೆ ಬೋಟ್ ರೈಡ್ ಮಾಡಿದರೆ 15 ನಿಮಿಷ ನಮ್ಗೆ ಈ ಥರ ಅಡ್ಡ ಮಾಡಿದ್ದಾರೆ. ಲಾಸ್ಟಿಗೆ ತುಂಬಾ ಖುಷಿಯಾಗಿ ಹೊರಗೆ ಬಂದ್ವಿ ಎಲ್ಲರೂ. ಸೊ ಒಬ್ಬರಿಗೆ 100 ರೂಪಾಯಿ ಅಂತ, ಇದು 100 ರೂಪಾಯಿ ನಾವು ಅಷ್ಟು ಜನ ಹೋಗಿದ್ವಿ, ಅಷ್ಟು ಜನರದ್ದು. ಸೊ ತುಂಬಾ ಚೆನ್ನಾಗಿತ್ತು. ಸಂಜೆ ಹೊತ್ತು ಹೋಗಿದ್ದಕ್ಕೆ ತುಂಬಾ ಕೂಲಾಗಿತ್ತು ವೆದರು. ನಮ್ಮ ಕಡೆ ವೆದರಪ್ಪ ತುಂಬಾ ಚೆನ್ನಾಗಿರುತ್ತೆ. ಈ ಬೋಟ್ ರೈಡ್ ನಂತರ ನಾವು ಹೋಗಿದ್ದು ಎಲ್ಲಿ ಅಂತ ನೆಕ್ಸ್ಟ್ ಟೈಮ್ ನೋಡೋಣ. ಇದರಲ್ಲಿ ಯಾಕೆ ಹೇಳೋಣ, ಇದನ್ನು ಆ್ಯಕ್ಚುಲಿ ಎಂಜಾಯ್ ಮಾಡಬೇಕು ಎಲ್ಲರೂ, ಹೌದಲ್ವಾ? ನಿಜ ಹೇಳಬೇಕು ಅಂದರೆ ಇವ್ರುಗಳು ನಗ್ತಾ ಇರೋದು ನೋಡಿ ನನಗೆ ಆ ಮೂಮೆಂಟ್ ನೆನಪಾಯ್ತು. ಈಗ ಇವತ್ತು ಇದು ಈ ಅಕ್ಟೋಬರ್ ತಿಂಗಳಲ್ವ ನಡೀತಾ ಇರೋದು. ನಂಗೆ ಆ ಮೂಮೆಂಟ್ ಏಪ್ರಿಲಲ್ಲಿ ನಾವು ಹೋಗಿದ್ದ ಮೂಮೆಂಟ್ ನೆನಪಾಯ್ತು. ನಂಗೆ ತುಂಬಾ ಖುಷಿಯಾದ ಡೇಸಲ್ಲಿ ಅದು ಒಂದು ರೀಸೆಂಟ್ ಟೈಮ್ಸಲ್ಲಿ. ಸೊ ಅವರಿಬ್ಬರು ಮುಖದ ಮೇಲಿರೋ ಸ್ಮೈಲ್ ನೋಡಿ ನಂಗೆ ಆವತ್ತಿನ ದಿನ ನೆನಪಾಯ್ತು. ಇಬ್ಬರು ನೀಟಾಗಿ ಕೂತ್ಕೊಂಡಿದ್ರು, ಆ ಸೈಡ್ ಈ ಸೈಡ್ ನೋಡ್ತಾ, ಆ ಕಡೆ ಈ ಕಡೆ ಬೋಟು. ಇವಳು ಕೂಡ ಸ್ವಲ್ಪ ಹೆದರ್ಕೊಂಡಿದ್ಲು ಅನಿಸುತ್ತೆ. ಕಡೆಗೆ ಅವಳು ಕೂಡ ಸರಿ ಆದ್ಲು, ಅವಳಿಗೆ ಕೂಡ ಹೆದರಿಕೆ ಆಗಲಿಲ್ಲ. ಯಾಕಂದರೆ ಆ್ಯಕ್ಚುಲಿ ಬೋಟಲ್ಲಿ ಇಲ್ಲಿ ಕೂತವ್ರಿಗೆ ಹೆದರಿಕೆ ಆಗಲ್ಲ. ಸೊ ಮೇಲ್ಗಡೆ ಕೂತವ್ರಿಗೆ ಹೆದರಿಕೆ, ಎಲ್ಲಿ ಬಿದ್ದೋಗ್ತಾರೇನೋ ಅಂತ. ಅವ್ರನ್ನ ನೋಡ್ದಂಗೆ ನೀವು ಗೊತ್ತಾಗುತ್ತೆ. ಸೊ ಇದೊಂದು ಬ್ರಿಡ್ಜ್ ಬರ್ತಾ ಇತ್ತು. ಬ್ರಿಡ್ಜ್ ಕೆಳಗಿಂದ ನಮ್ಮನ್ನು ಒಯ್ತಾರೆ ಅವ್ರೀಗ. ನನ್ನನ್ನು ಕೇಳೋಗಿಲ್ಲ, ನೀನು ಹೆಂಗೆ ಬಂದೆ ಬ್ರಿಡ್ಜ್ ಕೆಳಗೆ ಅಂತ ಹೇಳಿ. ನಾನು ಬೋಟಲ್ಲಿದ್ದೆ, ಅದಕ್ಕೆ ಬ್ರಿಡ್ಜ್ ಕೆಳಗಿಂದ ಹೋದೆ. ಸೊ ಅವನಿಗೆ ಗೊತ್ತಲ್ಲ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋದಲ್ಲಿ ಈ ಎಕ್ಸ್ಪ್ರೆಷನ್ ಕೊಟ್ಟಿದ್ದ. ನಾನು ವಿಡಿಯೋ ನೋಡಿದ್ರೆ ನನ್ನ ತಪ್ಪಲ್ಲ, ನೀನೇ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿರೋದು. ನಾನು ಕಟ್ ಮಾಡಿಲ್ಲ ಅಷ್ಟೇ. ನನಗೆ ಬೈದರೆ ಸುಮ್ಮನೆ ಇರಲ್ಲ ನಾನು. ಸೊ ಇಬ್ಬರು ಉದ್ದುದ ಇದ್ದಿದ್ದಕ್ಕೆ ಇಬ್ಬರು ತಲೆ ಬಗ್ಸಿ ಕೂತ್ಕೊಂಡ್ರು.
ಸೊ ಅವನ ಮೇಲೆ ಸ್ಪೆಷಲಿ ಫೋಕಸ್ ಮಾಡಿರೋದು ಸ್ಪೆಷಲ್ ರೀಸನ್ ಅಂತ ಏನೂ ಇಲ್ಲ, ಯಾಕಂದರೆ ಅವನ ಎಕ್ಸ್ಪ್ರೆಷನ್ ಚೆಂದ ಕೊಡ್ತಾ ಇದ್ದ. ಸೊ ಇದು ಸಮ್ ಆಫ್ ನಮ್ಮ ಫೋಟೋಸ್ ಬೀಚಲ್ಲಿ. ಕಳ್ಳ ನಡಿಗೆ ನಂತರ ನಾವು ಬೀಚಿಗೆ ಕೂಡ ಹೋದ್ವಿ. ಬೀಚಲ್ಲಿ ಇಂದು ಅಷ್ಟು ವೀಡಿಯೋ, ಯಾಕಂದರೆ ಸಂಜೆ ಆಗಿಬಿಟ್ಟಿತ್ತು ಆಲ್ರೆಡಿ, ಸೊ ಅಷ್ಟು ವೀಡಿಯೋ ಬರಲಿಲ್ಲ. ಸೊ ಇದು ಸಮ್ ಆಫ್ ದ ಫೋಟೋಸ್. ಅವಳು ಲೈವ್ ಜಾಕೆಟ್ ಹಾಕಿರೋದು, ಸ್ವಲ್ಪ ಫನ್ನಿ ಎಕ್ಸ್ಪ್ರೆಷನ್ ಕೊಟ್ಟಿರೋದು. ಸೊ ಈ ಥರ ಮೂಮೆಂಟ್ಸ್ ನಮಗೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರಿಗೆ ಗೊತ್ತು. ಎಲ್ಲರೂ ಬದುಕಿದ್ದೀವಿ, ಸಾಯಲಿಲ್ಲ ಯಾರು, ಸಿಕ್ಕರೂ ಸಿಗ್ಬೋದು, ಎಲ್ಲರೂ ಒಂದೇ ಕಡೆ ಸಿಕ್ಕರೆ. ಬಟ್ ಇಷ್ಟು ಚೆನ್ನಾಗಿರೋ ಮೂಮೆಂಟ್ಸ್ ಮತ್ತೆ ಸಿಗುತ್ತೋ ಇಲ್ಲ ಅಂತ ಹೇಳಿ ನಾವು ರೆಕಾರ್ಡ್ ಮಾಡೋದು. ನಾನು ರೆಕಾರ್ಡ್ ಮಾಡಿದ್ದು ಸ್ಪೆಷಲಿ. ನನಗಂತೂ ತುಂಬಾ ಇಷ್ಟ ಎಲ್ಲರ ಹ್ಯಾಪಿನೆಸ್ನ ರೆಕಾರ್ಡ್ ಮಾಡೋದು. ಸೊ ಈ ವಿಡಿಯೋನ ಮತ್ತೆ ಇವರಲ್ಲಿ ಯಾರು ನೋಡಿದ್ರೆ ಮತ್ತೆ ಅಷ್ಟೇ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಇವ್ರು ಪಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ನಾನಂತೂ ಅಷ್ಟೇ ಖುಷಿ ಪಡ್ತೀನಿ. ಯಾಕಂದರೆ ಅಲ್ಲಿ ನಾನು ಕೂಡ ಇದ್ದಿದ್ದರಿಂದ ಅಲ್ಲಿ ಏನು ನಡೀತು, ಹೇಗಾಯಿತು ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಖುಷಿ ಪಡೋದಕ್ಕೆ ಈ ವಿಡಿಯೋ ಒಂದು ಸಾಕ್ಷಿ ಅಷ್ಟೇ. ನಮ್ಮ ಖುಷಿಗಳಿಗೆ ಇದೊಂದು ವಿಡಿಯೋ ಸಾಕ್ಷಿ ಅಷ್ಟೇ, ಮತ್ತೇನಿಲ್ಲ. ಸೊ ಎಲ್ಲರೂ ಫೋಟೋಗಳಿಗೆ ಪೋಸ್ ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನನ್ನ ಇಂಥದೇ ವಿಡಿಯೋಗೋಸ್ಕರ ವೇಟ್ ಮಾಡ್ತಾಯಿರಿ. ಬಾಯ್.